ನಮ್ಮ ಸಮುದಾಯದ ತುಂಬ ಕೊಡುಗೆಗಳಿದೆ. ನಾವು ದುಡಿತ ಬಿಟ್ಟರೆ ನಾವು ಸಂಪಾದನೆ ಆಗಲಿ, ಆಸ್ತಿಯಲ್ಲಾಗಲಿ, ಮತ್ತು ರಾಜಕೀಯವಾಗಿ ಅಧಿಕಾರಿಗಳಾಗಿ ಯಾವುದು ಹೆಚ್ಚಿಗೆ ಬೆಳವಣಿಗೆ ಆಗಿಲ್ಲ. ಕೆಲವಷ್ಟೇ ಕೆಲವಷ್ಟೇ ಜನ ಇವತ್ತು ಬೆಳಕಿಗೆ ಬಂದಿದ್ದಾರೆ. ಅವರು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಇತ್ತೀಚೆಗೆ ಬಂದಿದ್ದಾರೆ. ಸಾವಿರಾರು ವರ್ಷಗಳಿಂದ ನಾವು ಯಾವುದು ಬೆಳವಣಿಗೆ ಆಗಿಲ್ಲ. ಇವತ್ತು ನಾವು ಮುಂದುವರೆದ ಜನಾಂಗ ಅಂತ ಹೇಳಿ ನಮ್ಮನ್ನು ಗುರುತಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗಿದೆ. ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಜನಾಂಗ 2011ರಲ್ಲಿ 11,19,135 ಜನಸಂಖ್ಯೆ ತೋರಿಸಿದ್ರು ಸೆಂಟ್ರಲ್ ಗೌರ್ಮೆಂಟ್ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ. ಈಗ ರಾಜ್ಯ ಸರ್ಕಾರ ಈಗ ಜಾತಿ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜನಸಂಖ್ಯೆ 11,15 ವರ್ಷ ಕಳೆದ ನಂತರ ಈಗ ಸರ್ವೆ ಮಾಡಿದ್ರಲ್ಲಿ ನಾಗಮೋಹನ್ ದಾಸ್ ಅವರ ಸರ್ವೆಯಲ್ಲಿ 11,29,000 ಜನ ಗುರುತಿಸಿದ್ದಾರೆ. 9,500 ಜನನ ಇಲ್ಲಿ ರಾಜ್ಯದಲ್ಲಿ ಗುರುತಿಸಿದ್ದಾರೆ. ಜೊತೆಗೆ OBC ನಲ್ಲಿ 2 ಲಕ್ಷ ಜನ ಸೇರ್ಕೊಂಡಿದ್ದಾರೆ. ಅದನ್ನು ಯಾವುದೇ ರೀತಿಯಲ್ಲಿ ಪರಿಗಣಿಸಿಲ್ಲ, ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿಲ್ಲ. ನಮ್ಮ ಜನಾಂಗ ಗೂಳೆ ಹೋಗುವಂಥ ಕೆಲಸಗಳ ಮೇಲೆ, ಬಟ್ಟೆ ಕೆಲಸ, ಮಣ್ಣು ಕೆಲಸ ಮತ್ತು ಇತರೆ ಕೆಲಸಗಳ ಮೇಲೆ ಗೂಳೆ ಹೋಗಿರ್ತಾರೆ. ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಸರ್ವೆ ಮಾಡಿದ್ದಾರೆ. ಸರಿಯಾದ ರೀತಿಯಲ್ಲಿ ನಮಗೆ ಸರ್ವೆ ಆಗಿಲ್ಲ. ನಮ್ಮ ಲೆಕ್ಕಾಚಾರ ಇವಾಗ ನಮ್ಮ ಸರ್ವೆಗೆ ಇದು 2011ರಂತೆ ಈಗ ನೋಡಿದ್ರೆ ನಮ್ಮದು 25 ಲಕ್ಷದವರೆಗೂ ನಮ್ಮ ಸಮುದಾಯದ ಸಂಖ್ಯೆ ಇರಬೇಕಾಗಿತ್ತು. ನಮಗೆ ಯಾವ ರೀತಿ ಸರ್ವೆ ಮಾಡಿದ್ರೆ ಅಂತ ಗೊತ್ತಾಗ್ತಲ್ಲ. ಈ ಸರ್ವೆಯಲ್ಲಿ ನಮಗೆ ಭೋವಿ ಜನಾಂಗಕ್ಕೆ ತುಂಬ ಅನ್ಯಾಯ ಆಗಿದೆ. ಆ ಅನ್ಯಾಯ